ಇವತ್ತಿನ ದಿವಸ ಕರ್ನಾಟಕದ ಜನತೆಗೆ ಎಲ್ಲರಿಗೂ ಗೊತ್ತಿರುವಂಥ ವಿಷಯ, ನಮ್ಮ ನಾಡಿನ ಹಿರಿಯ ಮುತ್ಸದ್ದಿ ಸೈದ್ಧಾಂತಿಕ ರಾಜಕಾರಣಿಗಳಾದ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬರನ್ನು ಇತ್ತೀಚೆಗೆ ಸಂಪುಟ ರಚನೆಯಾದಂಥ ಸಂದರ್ಭದಲ್ಲಿ ಕೈಬಿಟ್ಟಿರುತ್ತಾರೆ. ಈ ವಿಷಯ ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ಎಲ್ಲರಿಗೂ ನಿರಾಶೆದಾಯಕ ನೋವಿನ ಸಂಗತಿಯಾಗಿದೆ. ವಿಶೇಷವಾಗಿ ನಮ್ಮ ರೆಡ್ಡಿ ಸಮಾಜದಲ್ಲಿ ಅತಿ ನೋವಿನಿಂದ ಬಯಸ್ತಾ ಇದ್ದೀನಿ. ಭಾಳ ಆಕ್ರೋಶದ ಭಾವನೆ, ನೋವಿನ ಭಾವನೆ ಉಂಟಾಗಿದೆ. ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ಮತ್ತು ಅವರ ಕುಟುಂಬ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ನಿಷ್ಠುರವಾಗಿದೆ, ನಿಷ್ಠೆಯಾಗಿದೆ, ಎಷ್ಟು ಶ್ರಮಿಸಿದ್ದಾರೆ ಅಂದರೆ ಅದು ಹೇಳಲಿಕ್ಕೆ ಅಸಾಧ್ಯವಾದ ಮಾತಂತ ನಾನು ಇವತ್ತಿನ ದಿವಸ ಬಯಸ್ತಾ ಇದ್ದೀನಿ. ಯಾಕಂದರೆ ಕರ್ನಾಟಕ ಏಕೀಕರಣ ಸಮಯದಿಂದ ಮೊನ್ನೆ ಎಚ್ ಕೆ ಪಾಟೀಲ್ರ ತಂದೆಯವರು ಕೆ ಎಚ್ ಪಾಟೀಲ್ ಸಾಹೇಬರು 1957ರಲ್ಲಿನೇ ಕಾಂಗ್ರೆಸ್ ಪಕ್ಷದಿಂದ ಮಂತ್ರಿ ಆದವರು. ಆವತ್ತಿನಿಂದ ಅವರು ಅವರ 1997ರವರೆಗೂ ವಿವಿಧ ಖಾತೆಗಳಲ್ಲಿ, ವಿವಿಧ ಮಂತ್ರಿಮಂಡಲಗಳಲ್ಲಿ ಕಾರ್ಯನಿರ್ವಹಿಸಿ ಇದು ತಮಗೆಲ್ಲರಿಗೂ ಮತ್ತು ಕರ್ನಾಟಕ ಜನತೆಗೆ ಗೊತ್ತಿದ್ದ ವಿಷಯ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಕೂಡ ಕೆ ಎಚ್ ಪಾಟೀಲ್ ಸಾಹೇಬರು ಆಗಿದ್ದರು. ಅದೇ ರೀತಿ ಎಚ್ ಕೆ ಪಾಟೀಲ್ ಸಾಹೇಬರು ತಮ್ಮ ರಾಜಕೀಯ ಜೀವನವನ್ನು 1978ರಿಂದಲೇ ಪ್ರಾರಂಭಿಸಿ ಕರ್ನಾಟಕ ವಿಶ್ವವಿದ್ಯಾಲಯದ ಸೆನೆಟ್ ಸಿಂಡಿಕೇಟ್ ಸದಸ್ಯರಾಗಿ 10 ವರ್ಷ ಸೇವೆ ಸಲ್ಲಿಸಿ, ಆನಂತರ ಕರ್ನಾಟಕ ಪರಿಷತ್ತಿನ ಸದಸ್ಯರಾಗಿ, ಕರ್ನಾಟಕ ವಿಧಾನಸಭೆ ಸದಸ್ಯರಾಗಿ ವಿವಿಧ ಖಾತೆಯನ್ನು ನಿರ್ವಹಿಸಿದಂಥ ಅನುಭವಿ ಪ್ರಾಮಾಣಿಕ ರಾಜಕಾರಣಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿಯೂ ಕೂಡ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸದಸ್ಯರಾಗಿ ಮಹಾರಾಷ್ಟ್ರ ರಾಜ್ಯದ ಕರ್ನಾಟಕದಿಂದ ಇನ್ಚಾರ್ಜ್ ಅಂದ್ರೆ ಪಕ್ಷದ ಪ್ರತಿನಿಧಿಯಾಗಿ, ಉಸ್ತುವಾರಿಯಾಗಿ ಕಾರ್ಯನಿರ್ವಹಿಸಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಲ, ಇಡೀ ದೇಶಕ್ಕೆ ಗೊತ್ತಿದ್ದ ವಿಷಯ. ಇಷ್ಟೆಲ್ಲ ಅವರು ತಮ್ಮ ಶ್ರಮವನ್ನೇ, ತಮ್ಮ ಕುಟುಂಬದ ಶ್ರಮವನ್ನೇ ಪಕ್ಷಕ್ಕಾಗಿ ಶ್ರಮಿಸಿದವರು, ಸವಿಸಿದವರು. ಅವರು ಈಗಿನ ರಾಜಕಾರಣದಲ್ಲಿ ಸುಮಾರು 50 ವರ್ಷ 60 ವರ್ಷ ಅವರ ಕುಟುಂಬ ಸೇವೆ ಸಲ್ಲಿಸಿದಿಲ್ಲ. ಅದೇ ರೀತಿ ಬೇರೆ ಸಾಕಷ್ಟು ರಾಜಕಾರಣಿಗಳು ದೇಶದಲ್ಲಿ, ಕರ್ನಾಟಕದಲ್ಲಿ ಸೇವೆ ಸಲ್ಲಿಸಿದವರಿದ್ದಾರೆ. ಅಂಥ ದೀರ್ಘ ಅವಧಿಯಲ್ಲಿ ಒಂದಿಲ್ಲ ಒಂದು ಆರೋಪಗಳು, ಅದು ಸುಳ್ಳೋ ನಿಜನೋ ಅದು ಬೇರೆ ವಿಷಯ, ಕೇಳಿ ಬಂದಿರ್ತಾವೆ. ಆದರೆ ಕೆ ಎಚ್ ಪಾಟೀಲ್ರ ವಿರುದ್ಧವಾಗಲಿ, ಎಚ್ ಕೆ ಪಾಟೀಲ್ರ ಸಾಹೇಬರ ವಿರುದ್ಧವಾಗಲಿ ಒಂದು ಕಪ್ಪು ಚುಕ್ಕೆ ಅದು ಆಗಲಿಕ್ಕೆ ಸಾಧ್ಯ ಇಲ್ಲ. ಆ ಥರದಂಥ ಒಂದು ಸಮಾಜ ಸೇವೆಯನ್ನು, ರಾಜ್ಯ ಸೇವೆಯನ್ನು ಮಾಡಿದಂಥ ರಾಜಕಾರಣಿಗಳು. ಇವತ್ತಿನ ದಿವಸ ಅವರು ಬಗ್ಗೆ ವಿಶೇಷವಾಗಿ ಹೇಳೋದಂದ್ರೆ, ಎಲ್ಲರಿಗೂ ಗೊತ್ತಿದ್ದ ವಿಷಯ, ಗಡಿನಾಡು ಉಸ್ತುವಾರಿ ಸಚಿವರು ಆಗಿದ್ದರು ಅವರು. ಆ ವಿಷಯದಲ್ಲಿ ಸಾಕಷ್ಟು ಕಠಿಣ ನಿರ್ಧಾರಗಳನ್ನು, ದಿಟ್ಟ ನಿರ್ಧಾರಗಳನ್ನು ತಗೊಂಡು ಕರ್ನಾಟಕದ ನಾಡು, ಜಲ, ಭಾಷೆ ಬಗ್ಗೆ ಅವರು
ಎಷ್ಟು ಕಾಳಜಿಪೂರ್ವಕವಾಗಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿ. ನೀರಾವರಿ ಬಗ್ಗೆ ಆಳವಾದದ್ದು ಅದು ಅಲ್ಲದೆ ನೀರಾವರಿ ಮಂತ್ರಿಯಾಗಿದ್ದರು, ಸಾಕಷ್ಟು ನೀರಾವರಿ ಕೆಲಸ ಮಾಡಿದ್ದಾರೆ ಕರ್ನಾಟಕ ತುಂಬೆಲ್ಲ. ಅವರಿಗೆ ನೀರಾವರಿ ಇಲಾಖೆ ವಿಶೇಷವಾದ ಆಸಕ್ತಿ. ಯಾಕಂದ್ರೆ ಕರ್ನಾಟಕ ತುಂಬ ಎಲ್ಲ ರೈತರಿಗೆ ಉಪಯುಕ್ತ ಆಗುವಂಥದ್ದು. ರೈತರಿಗೆ ನೀರಾವರಿ ಆದರೆ ಕರ್ನಾಟಕದ ಕುಟುಂಬಗಳೆಲ್ಲ ಉತ್ತಮ ಮಟ್ಟದಲ್ಲಿ ಜೀವನ ಸಾಗಿಸ್ತಾರೆ, ಉತ್ಪನ್ನ ಬರ್ತದೆ ಅಂಥೇಳಿ ವಿಶೇಷ ಕಾಳಜಿ ವಹಿಸಿ ಅದಕ್ಕಾಗಿ ಅವರು ಇಲಾಖೆ ಆಸಕ್ತಿ ಹೊಂದಿದ್ದರು. ಈಗ ಯಾರಿಗೆ ಕೇಳಲಾರ್ದೇ ಅವರಿಗೆ ಅವರ ಒಂದು ಅನುಭವದ ಮೇಲೆ ಅವ್ರದ್ದು ಅಪಾರವಾದ ಆಡಳಿತದ ಪಾಂಡಿತ್ಯವನ್ನು ಪರಿಗಣಿಸಿ ಒಂದು ಉತ್ತಮ ಇಲಾಖೆಯ ಮಂತ್ರಿಯಾಗಿ ಅವರಿಗೆ ನೇಮಿಸಬೇಕಾಗಿತ್ತು. ಈ ಸಂಪುಟದಲ್ಲಿ ಅದು ವಂಚಿತ ಮಾಡಿದ್ದಾರೆ. ಇದಕ್ಕೆ ನಮ್ಮೆಲ್ಲರಿಗೂ ಬಹಳ ವೇದನೆ ಆಗಿದೆ. ಆ ವೇದನೆಯನ್ನು ನಾವು ನಿಮ್ಮ ಮುಖಾಂತರ ಮತ್ತು ಹೋರಾಟದ ಮುಖಾಂತರ ನಾವು ಇವತ್ತು ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ವಿನಂತಿನೂ ಮಾಡಿಸ್ಕೊತೀವಿ, ಹೋರಾಟನೂ ಮಾಡ್ತೀವಿ. ಇವತ್ತಿನ ದಿವಸ ಅವರು ಬರೀ ನೀರಾವರಿ ಅಲ್ಲ, ಕಾನೂನು ಮತ್ತು ನ್ಯಾಯ ಇಲಾಖೆಯಲ್ಲಿ ಮತ್ತು ಅಗ್ರಿಕಲ್ಚರ್ ಇಲಾಖೆ ಮಂತ್ರಿ ಇದ್ದರು, ಗ್ರಾಮೀಣ ಅಭಿವೃದ್ಧಿ ಮಂತ್ರಿ ಇದ್ದರು. ಅವಾಗ ಕೂಡ ಪ್ರತಿಯೊಂದು ಹಳ್ಳಿಗೆ ಕುಡಿಯುವ ನೀರಿನ ಸಮಸ್ಯೆ, ಉತ್ಕೃಷ್ಟವಾದ ನೀರನ್ನು ಜನರಿಗೆ ತಲುಪಲಿ ಅಂತ ಹೇಳಿ ಪ್ರತಿ ಹಳ್ಳಿಯೂ ಕೂಡ ಶುದ್ಧವಾದ ನೀರಿನ ಘಟಕವನ್ನು ಮಾಡಿ ಜನರಿಗೆ ಒಳ್ಳೆಯ ನೀರು ಸಿಗುವಂಥ ಮಾಡಿದ್ದು ವಿಶೇಷ ಪ್ರಯತ್ನ, ಮರೆಯಲಾರದಂಥ ವಿಷಯ. ಅದಕ್ಕೆ ಅದೇ ರೀತಿ ರಾಮಲಿಂಗಾರೆಡ್ಡಿ ಸಾಹೇಬರಿಗೂ ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಅವರು ಕೂಡ ಹಿರಿಯರು, ರಾಜಕೀಯದಲ್ಲಿ ಅನುಭವಿಗಳು, ಪ್ರಾಮಾಣಿಕರು. 1984ರಲ್ಲಿ ಸತತವಾಗಿ ಸೋಲಿಲ್ಲದ ಸರ್ದಾರನಾಗಿ 8 ಅವಧಿಯ ವಿಧಾನಸಭೆಗೆ ಆರಿಸಿ ಬಂದವರು. ಅವ್ರಿಗೂ ಕೂಡ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಇರಲಾರ್ದೆ, ಸ್ವಲ್ಪ ಆರೋಪ ಇರಲಾರ್ದಂಥ ಸೇವೆಯನ್ನು, ಸಮಾಜ ಸೇವೆಯನ್ನು ಮಾಡಿದಂಥದ್ದು. ಯಾವುದೇ ಖಾತೆ ಮಂತ್ರಿ ಇದು ಕೂಡ ಅಚ್ಚುಕಟ್ಟಾಗಿ ನಿರ್ವಹಿಸಿ ಜನಪ್ರಿಯತೆಯನ್ನು ಗಳಿಸಿಕೊಂಡಂಥವರು. ಅವರಿಗೂ ಕೂಡ ಅವರ ಹಿರಿತನಕ್ಕೆ ಅನುಗುಣವಾಗಿ ಇವತ್ತು ಮಂತ್ರಿಮಂಡಲದಲ್ಲಿ ಖಾತೆ ಹಂಚಿಕೆಯಾಗಿಲ್ಲ. ರಾಜೀನಾಮೆ ಕೊಟ್ಟ ವಿಷಯ ಎಲ್ಲರಿಗೂ ಕರ್ನಾಟಕ ರಾಜ್ಯದಲ್ಲಿ ಗೊತ್ತಿರೋದು. ಅದಕ್ಕೆ ಅವರಿಗೆ ಅವರ ಹಿರಿತನಕ್ಕೆ ಮತ್ತು ಅವರ ಪ್ರಾಮಾಣಿಕತೆಗೆ ಸೂಕ್ತವಾದ ಒಂದು ಖಾತೆಯನ್ನು ಕೊಡಬೇಕು ಅಂತ ಈ ಮೂಲಕ ನಾವು ಆಗ್ರಹಿಸ್ತಾ ಇದ್ದೀವಿ. ಈಗ ಬರುವ ಮಂತ್ರಿಮಂಡಲ ವಿಸ್ತರಣೆಯಲ್ಲಿ ಇವು ಕೆಲಸ ಆಗಲೇಬೇಕು ಅಂಥೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಆಗದೇ ಇದ್ದರೆ ನಾವು ವಿವಿಧ ಹಂತಗಳಲ್ಲಿ ಹೋರಾಟವನ್ನು ಕೂಡ ಮಾಡಲಿಕ್ಕೆ ರೆಡಿ ಇದ್ದೀವಿ. ನಮ್ಮ ಸಮಾಜದ, ರೆಡ್ಡಿ ಸಮಾಜದ ಕರ್ನಾಟಕ ತುಂಬ 80 ಲಕ್ಷ ನಾವು ಜನರ ಇದ್ದೀವಿ. ಅದನ್ನು ಪರಿಗಣಿಸಿ ಆದರೂ ಅವರು ವಿಶೇಷವಾಗಿ ಕೇಳಾರ್ದ ಅವರು ಮಂತ್ರಿಮಂಡಲ ಕರೆದು ಕೊಡಬೇಕಾಗಿತ್ತು. ಇವತ್ತಿನ ದಿವಸ ಯಾವುದೋ ರಾಜಕೀಯ ಒಂದು ವಿಷಯಕ್ಕೋಸ್ಕರ ಒಂದು ಸ್ವಲ್ಪ ವೇಳೆ ಹಿನ್ನಡೆ ಆಗಿದೆ, ಇರಲಿ. ಅದಕ್ಕೋಸ್ಕರ ನಾವು ಅವ್ರಿಗೆ, ರಾಮಲಿಂಗಡ್ಡ ಸಾಹೇಬ್ರಿಗೆ ಮತ್ತು SK ಪಾಟೀಲ್ ಸಾಹೇಬರಿಗೆ ಇಬ್ಬರಿಗೆ ಮಂತ್ರಿಮಂಡಲ ಕೊಡುವುದಾದ ಕನಿಷ್ಠ ನಮ್ಮ 80 ಲಕ್ಷ ಜನರಿಗೆ ಪರಿಗಣಿಸಿ 19 ಜನ MLA ಕಾಂಗ್ರೆಸ್ದಲ್ಲಿದ್ದಾರೆ. ನಮ್ಮ ರೆಡ್ಡಿ ಸಮಾಜದವರು ಕನಿಷ್ಠ 4-5 ಜನ ಆ ಸಂಖ್ಯೆಗೆ ಅನುಗುಣವಾಗಿ ಮಂತ್ರಿಗಳಾಗಬೇಕಾಗಿತ್ತು. ಸಾಕಷ್ಟು ಇನ್ನೂ ಇದ್ದಾರೆ. ರಾಯರೆಡ್ಡಿ, ಬಸವರಾಜ ರಾಯರೆಡ್ಡಿ ಅವರಿದ್ದಾರೆ, ಅಪ್ಪಾಜಿ ನಾಡಗೌಡ್ರಿದ್ದಾರೆ, ಕೋನ್ ರೆಡ್ಡಿ ಅವರಿದ್ದಾರೆ, JT ಪಾಟೀಲ್ರಿದ್ದಾರೆ, ಸಿನ್ನೂರು MLA ಬಾದರ್ಲೆ ಹಂಪನಗೌಡ್ರಿದ್ದಾರೆ, GS ಪಾಟೀಲ್ರಿದ್ದಾರೆ, ರೋನ್ MLA ಅವರು. ಸಾಕಷ್ಟು ಜನ ಅವರೆಲ್ಲರೂ ಹಿರಿಯರೇ. ಕೋಳಿವಾಡಿದ್ದಾರೆ.
4-5 ಸಲ ಆರಿಸಿ ಬಂದಂಥವ್ರು ಅವರು ಕೂಡ ವಂಚಿತದ್ದಾರೆ. ಅದಕ್ಕೆ